ಕೌಲಿ ಕೌಲಿ ಅಡಂಗಲ್ ಮುದ್ರಾ ಅಂತ ಹೇಳ್ತಾರೆ. ಕೌಲಿ ಅಡಂಗಲ್ ಮುದ್ರಾ ನೋಡಿ, ಇದು ಹೇಗಿರ್ತದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು. ಆಕ್ಚುಲಿ ಆಕುಪ್ರೆಜರ್ ಕಲ್ಸ್ಕೊಂಡಿರಲ್ಲ ನೀವೆಲ್ಲರೂ. ಅದಕ್ಕೂ LI4 ಪಾಯಿಂಟ್ ಅಂತ ಹೇಳ್ತಾರೆ. LI4, ಓಕೆ, ಲಿವರ್ ಮೆರಿಡಿಯನ್ 4 ಪಾಯಿಂಟ್. ಇದು ಎಲ್ಲಿದೆ ಅಲ್ಲಿ ನೋಡಿ, ಈ ಪಾಯಿಂಟು ಇಲ್ಲಿದೆಲ್ಲ, ಇಲ್ಲಿ ಈ ಕಡೆ ಬೋನ್, 2 ಬೋನ್ ಈಗ ಹೋಗಿ ಇಲ್ಲಿ ಡೆಂಟ್ ಆಗಿರ್ತದೆ. ಡೆಂಟ್ ಅಂದರೆ ಡೌನ್ ಆಗುತ್ತೆ ಈ ಪಾಯಿಂಟ್. ಹೀಗೆ ಆಯ್ತಾ? ಹೀಗೆ ಇಟ್ಕೊಳ್ಳಿ, ಗೊತ್ತಾಗತ್ತೆ ನೋಡಿ. ಜಸ್ಟ್ ಈ ಬೋನ್ ಹಿಂಗೆ ಹೋಗುತ್ತೆ, ಹೋಗಿ ಇಲ್ಲಿ ಡೆಂಟ್ ಆಗಿರ್ತದೆ, ಇಲ್ಲಿ ಡೌನ್ ಆಗಿರ್ತದೆ. ಆ ಡೌನ್ ಪಾಯಿಂಟ್ನ ಈ ಥರ ಪ್ರೆಸ್ ಮಾಡೋದು. ಈ ಥರ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಪ್ರೆಸ್ ಮಾಡುವಾಗ ಅನ್ಕೊಳ್ಳಿ, ಮತ್ತೆ ರಿಲೀಸ್ ಮಾಡುವಾಗ ಆ ಥರ ಮಾಡಿ. ಈ ರೀತಿಯಲ್ಲಿ ಒಂದು 50 ಬಾರಿ ಮಾಡಿ, ಬೆಳಗ್ಗೆ ಸಾಯಂಕಾಲ. ಆಯ್ತಾ? ಎಷ್ಟು ಫಲಿತ ಕೊಡ್ತದೆ ಅಂದರೆ ಇದು ಒಂದು ಪಾಯಿಂಟ್ ಸಾಕು. ಎಷ್ಟು ಡಿಸೀಸಸ್ ಕೆಲಸ ಮಾಡುತ್ತಂದರೆ, ನಿಜವಾಗಿ ಸ್ಟ್ರೆಸ್ ರಿಲೀಫ್ ಆಗಲಿ, ಬ್ಯಾಕ್ ಪೇನು, ಮಂಡಿ ನೋವು, ಹೆಡೇಕು, ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತದೆ ಇದು. ಯಾರಿಗಾದರೂ ಈ ಮೂರ್ಛೆ ಬರ್ತದೆ ನೋಡಿ, ಅವ್ರಿಗೆ ಫಸ್ಟ್ ಏಡ್ ಅಂದರೆ ಇಮ್ಮಿಡಿಯೇಟ್ ಮಾಡಬೇಕು. ಮೂರ್ಛೆ ಹೋಗಿರ್ತಾರಲ್ಲ, ಅವ್ರಿಗೆ ಇದೊಂದು ಪಾಯಿಂಟು, ಆಮೇಲೆ ಇನ್ನೊಂದು ಪಾಯಿಂಟು ಇದು ಈ ರೀತಿಯಲ್ಲಿ ಪ್ರೆಸ್ ಮಾಡೋದು. ಈ 2 ಪ್ರೆಸ್ ಮಾಡಿದ್ರೆ ಮೂರ್ಛೆದಿಂದ ತುಂಬ ಹೆಲ್ಪ್ ಆಗುತ್ತೆ. ಇದು ಮಂಡಿ ನೋವು ಹೆಲ್ಪ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಹೆಡ್ಡೇಕು, ಮೈಗ್ರೇನು, ಕಣ್ಣುಗಳ ಉರಿ ಬರೋದು, ಆಮೇಲೆ ಈ ಹಲ್ಲುಗಳ ನೋವು ಬರ್ತಾ ಇರ್ತದೆ, ಅದೊಂದು. ಈ ರೀತಿಯಲ್ಲಿ ಚೆಸ್ಟ್ ಪೇನು, ಮತ್ತು ಈ ಕೈಗಳಲ್ಲಿ ಫುಲ್ ಪೇನ್ ಬರ್ತಾ ಇರ್ತದೆ ನೋಡಿ. ಎಲ್ಲದಕ್ಕೂ ಒಂದೇ ಪಾಯಿಂಟ್, ಈ ಪಾಯಿಂಟ್. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಎಲ್ಲರಿಗೂ ಟೀಚ್ ಮಾಡಿ ಅದು.